ಹೋದ ಎಪಿಸೋಡಲ್ಲಿ ಒಬ್ಬ ಹುಡುಗ ಹೊಲಿಗೆ ಜಂತುನ ಹಿಂಬಾಲಿಸ್ಕೊಂಡು ಹೋದ್ನಲ್ಲ, ಮುಂದೇನಾಯ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಆ ಹುಡುಗನ್ನ ಅವ್ರ ಸೀನಿಯರ್ಸ್ ಹೊಡಿತಾ ಇರ್ತಾರೆ. ಅವನು ನಂದೇನು ತಪ್ಪಿಲ್ಲ ಅಂತ ಹೇಳಕ್ ಪ್ರಯತ್ನ ಪಡ್ತಾನೆ, ಆದರೆ ಯಾರೂ ಕೇಳಲ್ಲ. ಅವನಿಗೆ ಸಿಕ್ಕಾಪಟ್ಟೆ ಹೊಡಿತಾರೆ. ಅವನಿಗೆ ಅವ್ರ ಸೀನಿಯರ್ಸ್ ಮೇಲೆ ದ್ವೇಷ ಮತ್ತೆ ಸಿಟ್ಟಿರತ್ತೆ. ಮಾರನೇ ದಿನ ಅವನು ಒಂದು ಮೂವಿ ನೋಡೋಕ್ಕಂತ ಥಿಯೇಟ್ರಿಗೆ ಹೋಗಿರ್ತಾನೆ. ಅಲ್ಲಿ ಅವನ ಸೀನಿಯರ್ಸ್ 3 ಜನ ಮೂವಿ ನೋಡಕ್ ಬಂದಿರ್ತಾರೆ. ಆದರೆ ಮೂವಿ ನೋಡೋದು ಬಿಟ್ಟು ವಟ ವಟ ಅಂತ ಮಾತಾಡ್ತಾ ಹುಡುಗನಿಗೆ ಡಿಸ್ಟರ್ಬ್ ಮಾಡ್ತಿರ್ತಾರೆ. ಹುಡುಗನಿಗೆ ಸಿಟ್ಟು ಬರುತ್ತೆ. ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಬಿಡ್ತಾನೆ. ಆದರೆ ಸೀನಿಯರ್ ಹಿಂದೆನೇ ಹೊಲಿಗೆ ಜಂತು ಕೂತಿರತ್ತೆ, ಅದು ಸುಮ್ಮನೆ ಇರಬೇಕಲ್ಲ. ನಿಮ್ಗೊಂಚೂರು ಮ್ಯಾನರ್ಸ್ ಇಲ್ಲ ಅಂತೇಳಿ ಆ 3 ಜನ ಸೀನಿಯರ್ಸ್ನು ಕೊಂದಾಕ್ಬಿಡತ್ತೆ. ಆಮೇಲೆ ಹೊಲಿಗೆನ ಹಿಂಬಾಲಿಸ್ಕೊಂಡು ಹುಡುಗ ಹೋಗ್ತಾನೆ. ಅವನ ಹಿಂದೆ ಬಂದಿರೋದನ್ನ ಹೊಲಿಗೆ ನೋಡಿ, ಏನೋ ಅವ್ರು ನಿಂಗೆ ತುಂಬ ಬೇಕಾಗಿರೋರಾ, ಈಗೇನು ಅವ್ರ ಸಾವಿಗೆ ನೀನೇನು ರಿವೆಂಜ್ ತಗೊಂತೀಯ ಅಂತ ಕೇಳತ್ತೆ. ಹಾಗೇನಿಲ್ಲ, ನಾನು ನಿನ್ನ ಥರ ಸಾಯಿಸ್ಬೋದಾ, ಕಲ್ಸ್ಕೊಡ್ತೀಯ ಅಂತ ಕೇಳ್ತಾನೆ. ಸೀನಿಯರ್ಗಳು ಕೊಟ್ಟಿರೋ ಹಿಂಸೆ ಮತ್ತು ಅವ್ನಿಗೆ ಮಾಡಿರೋ ಅವಮಾನ ಇಷ್ಟೊಂದು ಕೋಲ್ಡ್ ಬ್ಲಡೆಡ್ ಆಗಿ ಮಾಡಿದೆ ಅನಿಸುತ್ತೆ. ಇನ್ನೊಂದು ಕಡೆ ಯುಜಿ ಮತ್ತು ಹೊಸ ಕ್ಯಾರೆಕ್ಟರ್ ನನಾಮಿ ಥಿಯೇಟ್ರ್ ಒಳಗೆ ಹೆಂಗೆ ಕೊಲೆ ಆಯಿತು ಅಂತ ನೋಡೋಕೆ ಬಂದಿರ್ತಾರೆ. ನನಾಮಿ ತುಂಬ ಶಾರ್ಪ್ ಅನ್ಸತ್ತೆ. ಜಂತು ಎಲ್ಲಿಂದ ಬಂತು, ಎಲ್ಲಿಗೆ ಹೋಯ್ತು ಅನ್ನೋದನ್ನ ಅದ್ರ ಕಾಲ್ದಾರಿ ನೋಡಿ ಕಂಡುಹಿಡ್ತಾನೆ. ಯುಜಿಗೂ ಅದನ್ನು ಕಲಿಸ್ಕೊಡ್ತಾನೆ. ಗೋಜೋಗೆ ತುಂಬ ಕೆಲಸ ಇದ್ದಿದ್ದರಿಂದ ಯುಜಿನ ನನಾಮಿ ಜೊತೆ ಕಳಿಸಿರ್ತಾನೆ. ಯುಜಿ ಮತ್ತು ನನಾಮಿ ಜಂತು ಕಾಲ್ದಾರಿನ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಹಿಂದೆನೆ 2 ಜಂತು ಹಿಂಬಾಲಿಸ್ಕೊಂಡ್ ಬರ್ತೈತೆ. ನನಾಮಿ ಒಂದು ಜಂತುಗೆ ಹೇಗೆ ಹೊಡಿಬೇಕು, ಅದಕ್ಕೆ ಯಾವುದು ವೀಕ್ ಪಾಯಿಂಟ್ ಅಂತ ಯುಜಿಗೆ ಹೇಳ್ತಾನೆ. ಅದ್ರ ಜೊತೆನೇ ಜಗಳ ಮಾಡ್ತಾ ಇರ್ತಾನೆ. ಯುಜಿ ನನಾಮಿ ಕಡೆ ಫೋಕಸ್ ಮಾಡೋದಾ ಅಥವಾ ಜಂತು ಕಡೆ ಫೋಕಸ್ ಮಾಡೋದಾ ಅಂತ ಗೊತ್ತಿಲ್ಲದೆ ಒಂದು ಹೊಡ್ತ ತಿಂತಾನೆ. ನನಾಮಿ ಅಂತೂ ಅವನ ಆಯುಧನ ಪೂರ್ತಿಯಾಗಿ ಉಪಯೋಗ ಮಾಡದೆ ಜಂತುನ ತುಂಡಾಗಿ ಕತ್ತರಿಸ್ತಾನೆ. ಯುಜಿನೂ ಕಮ್ಮಿ ಇಲ್ಲ, ಗೋಜೋ ಹತ್ರ ಟ್ರೈನಿಂಗ್ ತಗೊಂಡು ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಅನ್ಸತ್ತೆ. ಒಂದೇ ಹೊಡ್ತ ಬಿದ್ದು ಜಂತು ಕೆಳಗೆ ಬಿದ್ದು ನರಳುತ್ತೆ. ಯುಜಿ ಇನ್ನೇನು ಆ ಜಂತುನ ಪೂರ್ತಿಯಾಗಿ ಕೊಲ್ಲಬೇಕು. ಅಷ್ಟೊತ್ತಿಗೆ ನನಾಮಿ ಒಂದನ್ನು ನೋಟಿಸ್ ಮಾಡ್ತಾನೆ. ಇದು ನಿಜವಾದ ಜಂತು ಅಲ್ಲ ಅಂತ ಅದನ್ನು ಡಾಕ್ಟ್ರ್ ಹತ್ರ ಕೊಟ್ಟು ಚೆಕ್ ಮಾಡೋಕೆ ಹೇಳ್ತಾನೆ. ಆವಾಗ ಅವ್ರಿಗೆ ಗೊತ್ತಾಗತ್ತೆ ಅವೆರಡು ಥಿಯೇಟ್ರಲ್ಲಿ ಸತ್ತೋದಂಥ ಮನುಷ್ಯರು ಅಂತ. ಯಾರೋ ಇವರು ಬದುಕಿರೋಬೇಕಾದ್ರೇ ಮೆದುಳಿನ ನರಗಳಿಗೆ ಒಂದಷ್ಟು ಗೊಂದಲ ಮಾಡಿ ಈ ಥರ ಮಾಡಿದ್ದಾರೆ ಅಂತ ಡಾಕ್ಟ್ರ್ ಹೇಳ್ತಾರೆ. ಯುಜಿ ಅನ್ಯಾಯವಾಗಿ 2 ಮನುಷ್ಯರನ್ನ ಕೊಂದ್ಬಿಟ್ನಲ್ಲ ಅಂತ ಬೇಜಾರಾಗಿರ್ತಾನೆ. ಡಾಕ್ಟ್ರು ಅವನಿಗೆ ಸಮಾಧಾನ ಮಾಡ್ತಾರೆ. ನನಾಮಿಗೆ ಈಗ ಗೊತ್ತಾಗತ್ತೆ ಅಲ್ಲಿದ್ದಂಥ ಕಾಲ್ದಾರಿ ಅವ್ರನ್ನ ದಿಕ್ ತಪ್ಸಕ್ಕೆ ಬಿಟ್ಟಿದ್ದು ಅಂತ. ಮತ್ತೊಂದು ಕಡೆ ಹುಡುಗ ಮತ್ತು ಹೊಲಿಗೆ ಜಂತು ಟನಲ್ ಒಳಗಿರ್ತಾರೆ. ಅವ್ರು ಏನೋ ಮಾತಾಡ್ತಾ ಇರ್ತಾರೆ. ಅಲ್ಲೊಂದು ಶಬ್ದ ಆಗತ್ತೆ. ಹುಡುಗ ಎದ್ಕೊಂಡಿರ್ತಾನೆ. ಹೊಲಿಗೆ ಜಂತು ಅವನ ಹೆಸ್ರನ್ನ ಹೇಳತ್ತೆ, ಮೆಹಿತೋ ಅಂತ. ಮೆಹಿತೋ, ನೀನು ಯಾವ ಥರ ಜಂತು, ನೀನು ಹೆಂಗೆ ಹುಡ್ತೆ ಅಂತ ಹುಡುಗ ಕೇಳ್ತಾನೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮೇಲೆ ಇಟ್ಟಿರೋ ದ್ವೇಷ ಮತ್ತು ಅಸೂಯೆಯಿಂದ ಹುಟ್ಟಿರೋ ಜಂತು ನಾನು ಅಂತ ಹೇಳುತ್ತೆ. ಈ ಜುಜುಟ್ಸು ಮಂತ್ರವಾದಿಗಳು ಒಂದೆರಡು ಸಣ್ಣ ಪುಟ್ಟ ಜಂತುಗಳನ್ನ ನಾಶ ಮಾಡಿ ದೊಡ್ಡದಾಗಿ ಸ್ಕೋಪ್ ತಗೊಳ್ತಾ ಇದ್ದಾರೆ. ಇವ್ರಿಗೆ ನಿಜವಾದ ಶಾಪಗ್ರಸ್ತ ಜಂತು ಶಕ್ತಿ ಅಂದರೆ ಏನಂತ ತೋರಿಸ್ಬೇಕು ಅಂತ ಹೇಳ್ತಾನೆ. ನನಾಮಿ, ಯುಜಿ ಮತ್ತು ಹಿರೇಮನುಷ್ಯ ಏನೋ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಯುಜಿ ಮತ್ತು ಹಿರೇಮನುಷ್ಯ ಇಬ್ಬರೂ ಹುಡುಗನಿಂದ ಹೋಗಿ ಆ ಥಿಯೇಟ್ರಲ್ಲಿ ಏನು ನಡೀತು ಅಂತ ತಿಳ್ಕೊಳ್ಳೋಕ್ಕೆ ಕಳಿಸ್ತಾನೆ. ನನಾಮಿಗೆ ಮೆಹಿತೋ ಇರೋ ಜಾಗ ಗೊತ್ತಾಗತ್ತೆ. ಅವನ್ನ ಹಿಡಿಯೋಕ್ಕಂತ ತಯಾರಾಗ್ತಾನೆ. ಅಲ್ಲಿಗೆ ಈ ಎಪಿಸೋಡ್ನ ಮುಗಿಸ್ತಾರೆ. ಮುಂದೇನಾಗತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ.